ನೀವು ಹೇಗೆ ಎಲ್ಲ ಕಂಟೆಸ್ಟೆಂಟ್ಗಳು ಅಂದ್ರೆ ಹುಡುಗರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆನೂ ಫೈಟ್ ಮಾಡ್ತಾ ಇದ್ರೆ ಅದನ್ನ ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಮಹಿಳಾ ಫ್ಯಾನ್ಸ್ಗಳು ಕ್ರಿಯೇಟ್ ಆಗಿರುವಂತದ್ದು. ಸೊ ಈಗ ನಾವ್ ಯಾರಾದ್ರೂ ಒಬ್ಬ ಹುಡುಗನ ಜೊತೆ ನಾವು ಜಗಳಕ್ಕೆ ಇಳ್ದಾಗ ಅಲ್ಲಿ ಪ್ರತಿಯೊಬ್ರು ಕೂಡ ಹುಡುಗಿನೇ ದೂಷಣೆ ಮಾಡ್ತಾರೆ. ಈ ಸಪೋಸ್ ನಾನ್ ಯಾರ ಜೊತೆ ಆಡಿದ್ರು ಇವಳೇನಪ್ಪ ಹಿಂಗೆ ಗಂಡು ಬೀರಿ ಬಜಾರಿ ಅನ್ನೋ ವರ್ಡ್ಗಳು ಕೇಳಿ ಬರ್ತಾ ಇರುತ್ತೆ. ಸೊ ಅಫ್ಕೋರ್ಸ್ ಅವ್ರಿಗೆ ಏನಾದ್ರು ಅನ್ಕೊಳ್ಳಿ, ನಾವು ಮುನ್ನುಗ್ತಾನೆ ಇರಬೇಕು. ಹೆಣ್ಮಕ್ಳು ಯಾರು ಏನ್ ಅನ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಸೊ ನಿಮ್ಗೂ ಈಗ ಮಹಿಳಾ ಫ್ಯಾನ್ಸ್ಗಳು ಜಾಸ್ತಿ ಆಗಿದ್ದಾರೆ, ಏನ್ ಮೆಸೇಜ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಈ ರೀತಿ ಒಂದು ಲೇಬಲ್ ಮಾಡ್ತಾರೆ, ಈ ರೀತಿ ಪದಗಳನ್ನ ಯೂಸ್ ಮಾಡ್ತಾರೆ, ಅವರಿಗೆಲ್ಲ ಏನ್ ಲೇಬಲ್ ಕೊಡ್ತಾರೆ ಅಂತ. ಸಿಮಿಣಿ ಅದವ್ರ ವ್ಯಕ್ತಿತ್ವ, ಅವ್ರು ಅದನ್ನ ತೋರಿಸ್ಕೊಳ್ತಾ ಇದಾರೆ. ನನ್ನ ವ್ಯಕ್ತಿತ್ವ ಏನು ಅಂತ ನಾನು ತೋರಿಸ್ಕೊಂಡಿದ್ದೀನಿ. ಅವ್ರು ಕರೀಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಏನಿದ್ದೀನಿ ನಾನು ಅದರಿಂದ ಜನ ಸಂಪಾದಿಸಿದ್ದೀನಿ ಕೂಡ, ಪ್ರೀತಿ ಸಂಪಾದಿಸಿದ್ದೀನಿ. ಸೊ ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ. ಸೊ ನಾನು ಬೇರೆಯವರಿಗೆ ಇಗ್ನೋರ್ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಯಾವುದೇ ಒಂದು ಹೆಣ್ಮಕ್ಳು ಯಾರ ಏನಾದ್ರೂ ಫೈಟ್ ಮಾಡ್ತಿರ್ಬೇಕಿದ್ರೆ ಎಲ್ರಿಗೂ ಅದೇ ರೀತಿ ವರ್ಡ್ಸ್ಗಳು ಇವನ್ ನಾವು ಕೂಡ ಫೇಸ್ ಮಾಡ್ತೀವಿ ಆ ಥರದ್ದನ್ನ. ನಾವು ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ಫೇಸ್ ಮಾಡ್ತಾರೆ, ಎಲ್ಲರೂ ಫೇಸ್ ಮಾಡ್ತಾರೆ. ಒಂದು ಮನುಷ್ಯ ಅಂತ ಹುಟ್ಟಿದ್ಮೇಲೆ ನಮಗೆ ಕಾಂಪ್ಲಿಮೆಂಟ್ ಬರುತ್ತೆ, ಅಲ್ಲಿಂದ ಬೈಗುಳ ಕೂಡ ಬರುತ್ತೆ. ಎಲ್ಲದನ್ನೂ ಹೇಗೆ ನಾವು ರಿಸೀವ್ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೈಯೋರ್ನ ನಾವು ಇಗ್ನೋರ್ ಮಾಡ್ತಾ ಹೋದ್ರೆ ನಮಗೆ ಒಳ್ಳೇದಾಗತ್ತೆ. ಅವ್ರನ್ನ ನಾವು ಕರೆಕ್ಟ್ ಮಾಡ್ಸಕ್ಕಾಗಲ್ಲ, ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದೇನಿದ್ರು ನಾವು ಇಫ್ ಯು ವಾಂಟ್ ಇಟ್ ಇಗ್ನೋರ್, ಇಫ್ ಯು ವಾಂಟ್ ಇಟ್ ಟೇಕ್ ಇಟ್ ಆರ್ ಎಲ್ಸ್ ಇಗ್ನೋರ್ ಇಟ್. ಅದೊಂದೇ ನಾನು ಕಲ್ತಿರೋದು ಬಿಗ್ ಬಾಸ್ ಮನೆಯಲ್ಲೂ ಕೂಡ. ನಾವು ಎಷ್ಟು ಎಂಟರ್ಟೈನ್ ಮಾಡ್ತೀವಿ ಅವರಿಗೆ, ಅವ್ರು ಇನ್ನಷ್ಟು ಮುಂದುವರಿತಾರೆ, ಇನ್ನಷ್ಟು ನಮ್ಮ ಕಾಲು ಎಳಿಯೋಕೆ ಟ್ರೈ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಸೊ ಬೆಸ್ಟ್ ಸೊಲ್ಯೂಷನ್ ಇಸ್ ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮನ್ನ ನಾವು ಚೇಂಜ್ ಮಾಡೋಕೆ ಇಷ್ಟನೂ ಪಡಲ್ಲ. ಸೊ ನಮಗೇನು ಸುಖ ಅಂದ್ರೆ ಇಗ್ನೋರ್ ಮಾಡ್ಬಿಟ್ಟು ಮುಂದುವರಿತಿರ್ಬೇಕು ಲೈಫಲ್ಲಿ. ನೀವು ಹೇಗೆ ಎಲ್ಲ ಕಂಟೆಸ್ಟೆಂಟ್ಗಳು ಅಂದ್ರೆ ಹುಡುಗರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆನೂ ಫೈಟ್ ಮಾಡ್ತಾ ಇದ್ರೆ ಅದನ್ನ ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಮಹಿಳಾ ಫ್ಯಾನ್ಸ್ಗಳು ಕ್ರಿಯೇಟ್ ಆಗಿರುವಂತದ್ದು. ಸೊ ಈಗ ನಾವ್ ಯಾರಾದ್ರೂ ಒಬ್ಬ ಹುಡುಗನ ಜೊತೆ ನಾವು ಜಗಳಕ್ಕೆ ಇಳ್ದಾಗ ಅಲ್ಲಿ ಪ್ರತಿಯೊಬ್ರು ಕೂಡ ಹುಡುಗಿನೇ ದೂಷಣೆ ಮಾಡ್ತಾರೆ. ಈ ಸಪೋಸ್ ನಾನ್ ಯಾರ ಜೊತೆ ಆಡಿದ್ರು ಇವಳೇನಪ್ಪ ಹಿಂಗೆ ಗಂಡು ಬೀರಿ ಬಜಾರಿ ಅನ್ನೋ ವರ್ಡ್ಗಳು ಕೇಳಿ ಬರ್ತಾ ಇರುತ್ತೆ. ಸೊ ಅಫ್ಕೋರ್ಸ್ ಅವ್ರಿಗೆ ಏನಾದ್ರು ಅನ್ಕೊಳ್ಳಿ, ನಾವು ಮುನ್ನುಗ್ತಾನೆ ಇರಬೇಕು. ಹೆಣ್ಮಕ್ಳು ಯಾರು ಏನ್ ಅನ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಸೊ ನಿಮ್ಗೂ ಈಗ ಮಹಿಳಾ ಫ್ಯಾನ್ಸ್ಗಳು ಜಾಸ್ತಿ ಆಗಿದ್ದಾರೆ, ಏನ್ ಮೆಸೇಜ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಈ ರೀತಿ ಒಂದು ಲೇಬಲ್ ಮಾಡ್ತಾರೆ, ಈ ರೀತಿ ಪದಗಳನ್ನ ಯೂಸ್ ಮಾಡ್ತಾರೆ, ಅವರಿಗೆಲ್ಲ ಏನ್ ಲೇಬಲ್ ಕೊಡ್ತಾರೆ ಅಂತ. ಸಿಮಿಣಿ ಅದವ್ರ ವ್ಯಕ್ತಿತ್ವ, ಅವ್ರು ಅದನ್ನ ತೋರಿಸ್ಕೊಳ್ತಾ ಇದಾರೆ. ನನ್ನ ವ್ಯಕ್ತಿತ್ವ ಏನು ಅಂತ ನಾನು ತೋರಿಸ್ಕೊಂಡಿದ್ದೀನಿ. ಅವ್ರು ಕರೀಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಏನಿದ್ದೀನಿ ನಾನು ಅದರಿಂದ ಜನ ಸಂಪಾದಿಸಿದ್ದೀನಿ ಕೂಡ, ಪ್ರೀತಿ ಸಂಪಾದಿಸಿದ್ದೀನಿ. ಸೊ ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ. ಸೊ ನಾನು ಬೇರೆಯವರಿಗೆ ಇಗ್ನೋರ್ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಯಾವುದೇ ಒಂದು ಹೆಣ್ಮಕ್ಳು ಯಾರ ಏನಾದ್ರೂ ಫೈಟ್ ಮಾಡ್ತಿರ್ಬೇಕಿದ್ರೆ ಎಲ್ರಿಗೂ ಅದೇ ರೀತಿ ವರ್ಡ್ಸ್ಗಳು ಇವನ್ ನಾವು ಕೂಡ ಫೇಸ್ ಮಾಡ್ತೀವಿ ಆ ಥರದ್ದನ್ನ. ನಾವು ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ಫೇಸ್ ಮಾಡ್ತಾರೆ, ಎಲ್ಲರೂ ಫೇಸ್ ಮಾಡ್ತಾರೆ. ಒಂದು ಮನುಷ್ಯ ಅಂತ ಹುಟ್ಟಿದ್ಮೇಲೆ ನಮಗೆ ಕಾಂಪ್ಲಿಮೆಂಟ್ ಬರುತ್ತೆ, ಅಲ್ಲಿಂದ ಬೈಗುಳ ಕೂಡ ಬರುತ್ತೆ. ಎಲ್ಲದನ್ನೂ ಹೇಗೆ ನಾವು ರಿಸೀವ್ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೈಯೋರ್ನ ನಾವು ಇಗ್ನೋರ್ ಮಾಡ್ತಾ ಹೋದ್ರೆ ನಮಗೆ ಒಳ್ಳೇದಾಗತ್ತೆ. ಅವ್ರನ್ನ ನಾವು ಕರೆಕ್ಟ್ ಮಾಡ್ಸಕ್ಕಾಗಲ್ಲ, ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದೇನಿದ್ರು ನಾವು ಇಫ್ ಯು ವಾಂಟ್ ಇಟ್ ಇಗ್ನೋರ್, ಇಫ್ ಯು ವಾಂಟ್ ಇಟ್ ಟೇಕ್ ಇಟ್ ಆರ್ ಎಲ್ಸ್ ಇಗ್ನೋರ್ ಇಟ್. ಅದೊಂದೇ ನಾನು ಕಲ್ತಿರೋದು ಬಿಗ್ ಬಾಸ್ ಮನೆಯಲ್ಲೂ ಕೂಡ. ನಾವು ಎಷ್ಟು ಎಂಟರ್ಟೈನ್ ಮಾಡ್ತೀವಿ ಅವರಿಗೆ, ಅವ್ರು ಇನ್ನಷ್ಟು ಮುಂದುವರಿತಾರೆ, ಇನ್ನಷ್ಟು ನಮ್ಮ ಕಾಲು ಎಳಿಯೋಕೆ ಟ್ರೈ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಸೊ ಬೆಸ್ಟ್ ಸೊಲ್ಯೂಷನ್ ಇಸ್ ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮನ್ನ ನಾವು ಚೇಂಜ್ ಮಾಡೋಕೆ ಇಷ್ಟನೂ ಪಡಲ್ಲ. ಸೊ ನಮಗೇನು ಸುಖ ಅಂದ್ರೆ ಇಗ್ನೋರ್ ಮಾಡ್ಬಿಟ್ಟು ಮುಂದುವರಿತಿರ್ಬೇಕು ಲೈಫಲ್ಲಿ.